ವೆಲ್ಕಮ್ ಟು ಡೇ 3 ಆಫ್ ಗಿಲ್ಡ್ ಸೀರೀಸ್. ನಾನಿವತ್ತು ಎದ್ದಿದ್ದೆ ಸ್ವಲ್ಪ ಲೇಟ್ ಆಗೋಯಿತು ಆ್ಯಂಡ್ ಬಂದಿದ್ದು ಎರಡು ಕ್ಯೂಟ್ ಗೆಸ್ಗೆ ಓಕೆ, ಇವರು ಹೆಸರು ಚಿನ್ಮಿನಿ ಅಂತ ಹೆಸರಿಟ್ಟಿದ್ದೀನಿ. ಇವ್ರಿಗೆ ಹಾಲು ಹಾಕಿ ಆ್ಯಸ್ ಯೂಶ್ವಲ್ ಬಿಸಿನೀರು, ಸೋಕ್ಡ್ ಆಲ್ಮಂಡ್ಸ್ ಮತ್ತು ಅಂಜೀರನ್ನ ತಿನ್ಕೊಂಡೆ. ನೀವು ನೆನ್ನೆ ವೀಡಿಯೋ ನೋಡಿದರೆ ಇವರು ನಮ್ಮ ಮನೆಗೆ ಬಂದಿದ್ದು ನೆನ್ನೆ. ಸೊ ನೆನ್ನೆ ಹಾಲಿಟ್ಟಾಗ ಇವರಿಬ್ರಿಗೂ ಕುಡಿಯೋಕ್ಕೆ ಬಂದಿರಲಿಲ್ಲ. ಇವತ್ತೇ ಹಾಲು ಕುಡ್ಕೊಂಡಿದ್ದು. ಆ್ಯಂಡ್ ನಾನು ಜನರಲಿ ಹ್ಯೂಮನ್ಸ್ ಸಿಬ್ಲಿಂಗ್ಸ್ನ ಫೈಟ್ ಮಾಡೋದು ನೋಡಿದ್ದೀನಿ. ಇವರಿಬ್ಬರು ಫೈಟ್ ಮಾಡಿದ್ದು ನೋಡಿ, ಅಬ್ಬಾ, ಸಿಬ್ಲಿಂಗ್ಸ್ ಆರ್ ಮೆಂಟ್ ಟು ಫೈಟ್ ಅನ್ನೋದು ಪ್ರೂವ್ ಆಗೋಯ್ತು ನನಗೆ. ನನಗೆ ಮಾರ್ನಿಂಗ್ 9 o'clockಗೆ ಇಂಟರ್ವ್ಯೂ ಇತ್ತು. ಸೊ ಫ್ರೆಶನ್ ಅಪ್ ಆಗಿ ಇಂಟರ್ವ್ಯೂ ಕೂತ್ಕೊಂಡೆ. ತಿಂಡಿ ಏನೂ ಮಾಡಲಿಲ್ಲ, ಲೇಟ್ ಆಗೋಗುತ್ತೆ. ಆ್ಯಂಡ್ ತಿಂಡಿ ಮಾಡಿದ ತಕ್ಷಣ ಒಂಥರ ಸುಸ್ತಾಗೋಗುತ್ತೆ, ನಿದ್ದೆ ಬರುತ್ತೆ. ಐ ಕಾಂಟ್ ಬಿ ಆ್ಯಕ್ಟಿವ್ ಆ್ಯಂಡ್ ಬ್ರೈನ್ ಕೂಡ ವರ್ಕ್ ಆಗೋಲ್ಲ ಅಂತ. ನಾನು ತೊಗೊಂಡಿದ್ದ ಹೆಲ್ತ್ ಚಾಲೆಂಜಲ್ಲಿ ಒಂದು ಮೇಜರ್ ಇರೋದು ಈಟಿಂಗ್ ಫುಡ್ ಆನ್ ಟೈಮ್. ಅದು ಮಿಸ್ ಆಗ್ತಿದೆ. ಬಟ್ ಹೆಂಗಾದರೂ ಮಾಡಿ ಐ ಹ್ಯಾವ್ ಟು ಫಿಗರ್ ಔಟ್ ಅ ವೇ ಆ್ಯಂಡ್ ಐ ವಿಲ್ ಡೂ ದ್ಯಾಟ್. Here I am joining the interview. Wish me luck. ಬರೀ ಒಂದೇ ಪ್ರೋಗ್ರಾಮಿಂಗ್ ಕ್ವೆಶನ್ ಕೇಳಿದರು. ನಾನು ಅದನ್ನೇ ಹಾಫ್ ಆನ್ ಅವರ್ ಪ್ಲಸ್ ಆದ್ರೂ ಅಂಟಿಲ್ ದ ಎಂಡ್ ಆಫ್ ಇಂಟರ್ವ್ಯೂ ಪ್ರಾಸೆಸ್ ಅದೇ ಪ್ರೋಗ್ರಾಮ್ ಮಾಡ್ತಿದ್ದೆ. ಜಾಸ್ತಿ ಟೆಕ್ ಸ್ಕಿಲ್ಸ್ ಚೆಕ್ ಮಾಡೋಕ್ಕೆ ಕ್ವೆಶನ್ಸ್ ಏನೂ ಕೇಳೇ ಇಲ್ಲ. ಐ ಗೆಸ್ ಇಟ್ಸ್ ಅ ಫ್ಲಾಪ್, ಬಟ್ ಐ ಆಮ್ ಪ್ರೌಡ್. ಅಟ್ಲೀಸ್ಟ್ ನಾನು ಇದನ್ನ ಅಟೆಂಪ್ಟ್ ಮಾಡಿದೆ, ಇಲ್ಲಿ ಇದ್ದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಪುಟ್ಟಕ್ಕ ಮತ್ತು ಭಾರತಮ್ಮ ನನಗೋಸ್ಕರ ವೆಯ್ಟ್ ಮಾಡಿಕೊಂಡು ತಿಂಡಿ ಮಾಡಿರಲಿಲ್ಲ. ಐ ಹ್ಯಾವ್ ವಾರ್ನ್ಡ್ ದೆಮ್, ನಾಳೆಯಿಂದ ತಿನ್ಕೋತಾರೆ ಅಂತ ಅನ್ಕೋತೀನಿ. ಸೊ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಓಕೆ, ನಾನು ಬ್ರೇಕ್ಫಾಸ್ಟ್ಗೆ ತಿಂದಿದ್ದು ಶೂಶ್ಲಾ ಮತ್ತು ಸ್ವಲ್ಪ ಮಿಕ್ಸು ಆ್ಯಂಡ್ ಮಮ್ಮಿ ಮಾಡಿದ ಚಕ್ಲಿ. ಸೊ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಮಿಕ್ಸು ಹೆಲ್ದಿ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಫನ್ ಆ್ಯಕ್ಟಿವಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ನೋಡ್ತಿರ್ಬೋದು, ಇಲ್ಲ ಎಷ್ಟು ಶಕೆ ಅಂದರೆ ಆಚೆ ಕೂತಾಗಲೂ ಫ್ಯಾನ್ ಬೇಕು. ಮಧ್ಯಾಹ್ನ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡುವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಸಾರು ಒಗ್ಗರಣೆ ಮಾಡೋದು ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕೋದು, ಅದನ್ನೆಲ್ಲ ಮಾಡಿ ಮಮ್ಮಿಗೆ ಹೆಲ್ಪ್ ಮಾಡಿಕೊಂಡೆ. ಸೊ ರೊಟ್ಟಿ ತಿನ್ಕೊಂಡ್ವಿ. ಅದಾದಮೇಲೆ ಹುಣಸೆ ಹಣ್ಣಿನ ಸಾರು, ಬೆಂಡೆಕಾಯಿ ಭರ್ತಾ, ಅದಾದಮೇಲೆ ಹೀರೆಕಾಯಿ ಪಲ್ಯ. ಟಮ್ಮಿ ಫುಲ್ ಖುಷ್. 3 ಜನ ಟಿ ವಿ ನೋಡ್ತಾ ಲಂಚ್ ಮುಗಿಸ್ಕೊಂಡ್ವಿ. ನನಗೆ ಈ ಫ್ರೇಮ್ನ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಜಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೆಕೆಂಡ್ ರೌಂಡ್ ಆಫ್ ಇಂಟರ್ವ್ಯೂ ಇದೆ. ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಎಟ್ ದ ಸೇಮ್ ಟೈಮ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಡನ್ ವಿತ್ ದ ಇಂಟರ್ವ್ಯೂ ಆ್ಯಂಡ್ ನೋಟಿಂಗ್ ಡೌನ್ ಆಲ್ ದ ಕ್ವೆಶನ್ಸ್ ನಾವು. ಸೊ ಲೆಟ್ ಮೀ ಗೋ ಅಹೆಡ್ ಆ್ಯಂಡ್ ಟೇಕ್ ಅ ಬ್ರೇಕ್. ನಮ್ಮದೇ ಆದ ಮನೆ ಮುಂದೆ ಒಂದು ಪುಟ್ಟ ದೇವಸ್ಥಾನ ಇದೆ. ಸೊ ಅಲ್ಲಿ ರಾಮನವಮಿಗೆ ಅಂತ ಹೇಳಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ಅಲ್ಲಿಂದನೇ ಅನ್ನ, ಸಾಂಬಾರು ಮತ್ತು ಸ್ವಲ್ಪ ಬುಂದೆಕಾಳು ತಿನ್ಕೊಂಡ್ವಿ.